ಸಿಎಂ ಸಿದ್ದರಾಮಯ್ಯ ವರ್ಸಸ್ ಗವರ್ನರ್ ನಡುವಿನ ಈ ಸಂಘರ್ಷ ಕಾನೂನಾತ್ಮಕವಾಗಿ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಇದಕ್ಕಾಗಿ ರಾಜ್ಯ ಸರ್ಕಾರ ನಾಳೆ ಕೋರ್ಟ್ಗೆ ಶರಣಾಗ್ತಾ ಇದೆ. ಸೊ ಯಾವ ರೀತಿಯ ಹೋರಾಟವನ್ನ ಮಾಡುತ್ತೆ, ಸದ್ಯ ತಾರಕಕ್ಕೇರ್ತಾ ಇದೆ ಸಿಎಂ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಗವರ್ನರ್ ನಡುವೆ ಪ್ರಾಸಿಕ್ಯೂಷನ್ ಫೈಟ್ ತಾರಕಕ್ಕೆ ಏರ್ತಾ ಇದೆ. ಗವರ್ನರ್ ನಿರ್ಧಾರ ವಿರುದ್ಧವಾಗಿ ಸಿಎಂ ಕಾನೂನು ಸಮರಕ್ಕೆ ಇಳಿಯಲಿದ್ದಾರೆ. ನಾಳೆ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ಈಗಾಗಲೇ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿಯಾಗಿದೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ನಾಳೆ ಪಿಟಿಷನ್ ದಾಖಲು ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸೋಮವಾರ ಪಿಟಿಷನ್ ಹಾಕಲಿರುವಂತಹ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಅಂದ್ರೆ ಕಾನೂನು ಬಾಹಿರವಾಗಿ ಅನುಮತಿಯನ್ನ ಕೊಟ್ಟಿದ್ದಾರೆ. ರಾಜಭವನದ ದುರ್ಬಳಕೆ ಆಗಿದೆ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಕೈಗೊಳ್ಳಲಾಗ್ತಾ ಇದೆ. ಅದರ ಭಾಗವಾಗಿ ನಾಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ಗವರ್ನರ್ ವ್ಯಾಪ್ತಿಗೆ ಇದು ಬರೋದಿಲ್ಲ, ಅಂದ್ರೆ ಒಂದು ಪ್ರಾಥಮಿಕ ತನಿಖೆಯನ್ನು ನಡೆಸದೆ ಅದರ ರಿಪೋರ್ಟ್ ಬರೋವರೆಗೂ ಕೂಡ ಅವರು ಕಾಯದೆ ಏಕಾಏಕಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ಕೊಟ್ಟಿದ್ದಾರೆ. ಸೊ ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಣಯ. ಹಾಗಾಗಿ ಹೈಕೋರ್ಟ್ ಮೊರೆ ಹೋಗ್ತಾರೆ, ನಾಳೆ ಇದನ್ನ ಪ್ರಶ್ನೆ ಮಾಡ್ತಾರೆ. ಬಟ್ ಇದು ಅವರ ವ್ಯಾಪ್ತಿಗೆ ಬರುತ್ತಾ ತನಿಖೆಗೆ ಆದೇಶವನ್ನ ಕೊಡೋದು, ಇದು ಕಾನೂನಿನ ಬಾಹಿರವಾಗಿದೆಯಾ, ಇದೆಲ್ಲವೂ ಕೂಡ ಕೋರ್ಟ್ನಲ್ಲೇ ಇತ್ಯರ್ಥ ಆಗಬೇಕಾಗಿದೆ. ಹಾಗಾಗಿಯೇ ನಾವು ಸಿದ್ಧರಿದ್ದೀವಿ ಕಾನೂನಾತ್ಮಕವಾಗಿ ಫೈಟ್ ಮಾಡಲಿಕ್ಕೆ ಅಂತ. ಆರಂಭಿಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಡಿ ಅಂತ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಿದ್ರು. ನಂತರದಲ್ಲಿ ಅದನ್ನು ರಾಜ್ಯಪಾಲರಿಗೂ ಕೂಡ ತಿಳಿಸಿದ್ರು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲ್ಲ ಅನ್ನುವಂಥ ವಿಶ್ವಾಸವನ್ನು ಕೂಡ ಹೊಂದಿತ್ತು ಸರ್ಕಾರ. ಅದ್ಯಾವುದು ಕೈಗೂಡದ ಪಕ್ಷದಲ್ಲಿ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಹಿನ್ನೆಲೆ ರಾಜಭವನದ ವಿರುದ್ಧ ಸರ್ಕಾರ ಸಿಡಿದೆದ್ದಿದೆ. ಇದು ನಾವು ನಿರೀಕ್ಷೆ ಮಾಡಿದ್ದು, ನಾನು ಕೂಡ ನಿರೀಕ್ಷೆ ಮಾಡಿದ್ದೆ. ಯಾವಾಗ ರಾಜ್ಯಪಾಲರು ಪಿಟಿಷನ್ ಬಂದ 26/2023 ಬಂದ ದಿನನೇ ನನಗೆ ಶೋಕಾಸ್ ನೋಟಿಸನ್ನು ತಯಾರು ಮಾಡಿಕೊಂಡು ಕೊಡಕ್ಕೆ ಶುರು. ಇದರ ಅರ್ಥ ಏನು? ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ ಸ್ಯಾಂಕ್ಷನ್ಗೆ, ಜೊಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರನ್ನೂ ಬಿಟ್ಬಿಟ್ಟು ನನ್ನ ಮೇಲೇ ಕಳಿಸ್ಬೇಕಾದ್ರೆ ಏನು ಅರ್ಥ? ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಪಡೆದು ಸ್ಯಾಂಕ್ಷನ್ ಕೇಳಿದ್ದಾರೆ, ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡಬೇಕಾದ್ರೆ ಇಡೀ ಕ್ಯಾಬಿನೆಟ್ ಮತ್ತು ಪಕ್ಷ ಎರಡೂ ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ಇದ್ದೇವೆ. ಯಾವ ಕಾರಣಕ್ಕೂ ಯಾವ ಒತ್ತಡಕ್ಕೂ ಕೂಡ ಮಣಿದು ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ. ಇಟ್ ಈಸ್ ಎ ಫರ್ಮ್ ಕಮಿಟ್ಮೆಂಟ್ ಆಫ್ ದಿ ಕ್ಯಾಬಿನೆಟ್, ಗವರ್ಮೆಂಟ್ ಅಂಡ್ ದಿ ಎಂಟೈರ್ ಲೆಜಿಸ್ಲೇಟರ್ಸ್. ಇದು ನಮ್ಮ ಪಕ್ಷದ ತೀರ್ಮಾನ. ರಾಷ್ಟ್ರೀಯ AICC ಇಂದ ಹಿಡಿದು ಕೆಳಗಡೆ ಇರೊಬ್ಬ ಕಾರ್ಯಕರ್ತರು ಕೂಡ ಇದು ಒಂದು ಅಚಲವಾದಂತ ನಿರ್ಧಾರ. ಇದನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ